Media Ministries. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ, ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ, ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ. ನನ್ನ ಕಣ್ಣೀರು ನಿನ್ನ ಕರದಿ ಒರೆಸಿದು ಅರಿತೇನೋ ನಾ, ನನ್ನ ಕಣ್ಣೀರು ನಿನ್ನ ಕರದಿ ಒರೆಸಿದು ಅರಿತೇನೋ ನಾ. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ, ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ. ನಿನ್ನ ಹಸ್ತದಿ ಅಪ್ಪಿಕೊಂಡು ಬಲಪಡಿಸಿದೆ ನನ್ನನ್ನು, ನಿನ್ನ ಹಸ್ತದಿ ಅಪ್ಪಿಕೊಂಡು ಬಲಪಡಿಸಿದೆ ನನ್ನನ್ನು. ಮಧುರವಾಗಿದೆ ನಿನ್ನ ಸ್ವರವು, ಹೃದಯವು ತಂಪಾಗಿಸುವೆ. ಮಧುರವಾಗಿದೆ ನಿನ್ನ ಸ್ವರವು, ಹೃದಯವು ತಂಪಾಗಿಸುವೆ. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ, ಸಮ್ಮುಖದಲ್ಲಿ ಬಾಲಲಿನ ಪಾದವನ್ನು ಚುಂಬಿಸುವೆ. ಸಮ್ಮುಖದಲ್ಲಿ ಬಾಲಲಿನ ಪಾದವನ್ನು ಚುಂಬಿಸುವೆ. ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ, ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ. ನನ್ನ ಕಣ್ಣೀರು ನಿನ್ನ ಕರದಿ ಒರೆಸಿದು ಅರಿತೇನೋ ನಾ, ನನ್ನ ಕಣ್ಣೀರು ನಿನ್ನ ಕರದಿ ಒರೆಸಿದು ಅರಿತೇನೋ ನಾ. ಆರಾಧನೆ
ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ. ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ. Let mercy fall on me. For everyone needs forgiveness, the kindness of the Savior, the hope of nations. Savior, He can move the mountains. ಈ ಮಗುಗೆ ಚಿಕ್ಕಂದಿನಿಂದ 2 ಕಿವಿನೂ ಕೇಳಿಸ್ತಾ ಇದ್ದಿಲ್ಲಂತೆ. ಈಗ ಇಲ್ಲಿ ಬಂದು ಪ್ರೇಯರ್ ಅಟೆಂಡ್ ಮಾಡಿದಾದ್ಮೇಲೆ, ನೀವು ಪ್ರೇಯರ್ ಮಾಡಿದಾದ್ಮೇಲೆ ಕೇಳಿಸ್ತಿದೆ. From birth she was not able to hear in both the ears. ಮತ್ತು ಹುಟ್ಟಿನಿಂದ 2 ಕಿವಿಗಳು ಅವಳಿಗೆ ಕೇಳಿಸ್ತಾ ಇರಲಿಲ್ಲ. My Jesus opened her deaf ears. ನನ್ನ ಯೇಸು ಅವಳ ಕಿವಿಯನ್ನು ತೆಗೆದಿದ್ದಾರೆ. ಕೆಲಸದಮ್ಮ చెవులు పరమని నోడకుండే దగ్గర నుంచి నోడకుండే ఇంత దేశం పోయినా కానీ ఎంత ఒరి నోడకుండే Look at this wonderful miracle. ಅದ್ಭುತವಾದಂತ ಸಾಕ್ಷಿ ನೋಡ್ರಿ. He was born deaf and dumb. ಮತ್ತು ಅವನು ಹುಟ್ಟ ಕಿವಿಡ ಮತ್ತು ಮೂಕವಾಗಿದ್ದ. Today we prayed in the name of Jesus. ನಾವು ಯೇಸುವಿನ ಹೆಸರಿನಲ್ಲಿ ಅವರಿಗೆ ಪ್ರಾರ್ಥಿಸಿದೆವು. Jesus opened his deaf ears. ಮತ್ತು ಯೇಸು ಅವರ ಕಿವಿಯನ್ನು ತೆರೆದಿದ್ದಾರೆ. ಕೇಳುತ್ತಾ? Hallelujah. Hallelujah. ನಾವು 1 ವರ್ಷದಿಂದ ಅಪ್ಪಗೆ ಬಂದು 2 ಕಿವಿನೂ ಕೇಳಿಸ್ತಾ ಇದ್ದಿಲ್ಲ. ನೀವು ಪ್ರೇಯರ್ ಮಾಡಿದಾದ್ಮೇಲೆ ಈಗ ನನಗೆ ಚೆನ್ನಾಗಿ ಕೇಳಿಸ್ತಿದೆ ಅಂತ ಹೇಳ್ತಿದ್ದಾರೆ. 1 year he was not able to hear in both the ears. ಮತ್ತು 2 ಕಿವಿಗಳಲ್ಲಿ 1 ವರ್ಷದಿಂದ ಅವರು ಕೇಳಿಸಿಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ. Today my Jesus opened his deaf ears. ಇವತ್ತು ದಿವಸ ನನ್ನ ಕರ್ತನಾದ ಯೇಸು ಅವರ ಕಿವಿಗಳು ತೆರೆದಿದ್ದಾರೆ. Hallelujah. You saw the miracles. These miracles can happen to you also. Be ready to receive your miracles in Jesus' name. Hallelujah. 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 So before I go to the message, ನಾನು ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ I want to give you a wonderful promise which God is promising to every person over here. ದೇವರು ಕೊಟ್ಟಿರುವಂತಹ ವಾಗ್ದಾನವನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡುತ್ತೇನೆ. ದೇವರು ಒಂದು ಕೊಡುವಂತ ಒಂದು ಸುಂದರ ವಾಗ್ದಾನವನ್ನು ನಿಮ್ಮೊಬ್ಬೊಬ್ಬರಿಗೆ ಅದು this what it's going to God is going to give it to you this morning. ಈ ಬೆಳಗಿನ ಜಾವ ದೇವರು ನಿಮ್ಮ ಪ್ರತಿಯೊಬ್ಬರಿಗೂ ಕೊಟ್ಟಿರುವಂತಹ ಸುಂದರವಾದಂತಹ ವಾಗ್ದಾನವನ್ನು ನಾನು ನಿಮ್ಮ ಬಳಿಯಲ್ಲಿ ಹೇಳೋದಕ್ಕೆ ಇಷ್ಟಪಡುತ್ತೇನೆ. I want to tell you, when God speaks a word, it will be made complete in our life. ನಾನು ಹೇಳೋಕೆ ಇಷ್ಟಪಡ್ತೇನೆ ದೇವ ಮಕ್ಕಳೇ, ದೇವರು ಒಂದು ವಾಕ್ಯವನ್ನು ಹೇಳಿದ್ರೆ ಅದು ನಿಮ್ಮ ಜೀವಿತದಲ್ಲಿ ಪರಿಪೂರ್ಣ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. Because the word what God speaks, it is not a dead word, but it is God's word which is alive and it is active, says the word of God. ದೇವರು ಒಂದು ಮಾತನ್ನ ಆಡಿದರೆ ಅದು ಸತ್ತಂತ ಮಾತಲ್ಲ, ಅದು ಜೀವ ಉಳ್ಳಂತಹ ಮಾತು ಮತ್ತು ಅದು ನಮ್ಮ ಜೀವಿತದಲ್ಲಿ ಪ್ರಕಟಣೆ ಮಾಡುವಂತಹ ಮಾತಾಗಿದೆ. One word of God will change every impossible situation into possible situations in our life. ದೇವರ ಒಂದು ಮಾತು ಸಾಕು, ಅದು ನಮ್ಮ ಜೀವಿತದಲ್ಲಿ ಅಸಾಧ್ಯ ಕಾರ್ಯಗಳನ್ನು ಸಾಧ್ಯ ಮಾಡೋದಕ್ಕೆ ಶಕ್ತಿಯಾಗಿದೆ. Whatever situation you go through in your life, ನಿಮ್ಮ ಜೀವಿತದಲ್ಲಿ ಯಾವುದೇ ಸಂದರ್ಭಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು. one promise of God can change every situation in our life. ದೇವರ ಒಂದು ಮಾತು ಮತ್ತು ಆತನ ಒಂದು ಪ್ರಾಮಿಸ್ ಸಾಕಾಗಿದೆ ನಿಮ್ಮ ಜೀವಿತದಲ್ಲಿ ಆ ಬದಲಾವಣೆಯನ್ನು ತರೋದಕ್ಕೆ. Hallelujah. 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 Turn your Bibles to Isaiah chapter 43 verses 18 and 19 onwards. ನಿಮ್ಮ ಸತ್ಯವೇದವನ್ನು ಯೆಶಾಯನು ಬರೆದ ಪ್ರವಚನ ಗ್ರಂಥ 43:18-19 ವಾಕ್ಯಕ್ಕೆ ತಿರುಗಿಸ್ರಿ. ಯೆಹೋವನು ಹೀಗೆನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ,
ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಹೀಗೆ ತಲೆ ದೂರುತ್ತಲಿವೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. Hallelujah. 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 This morning God is promising to you, telling to you, forget all those things whatever you saw in your life. ದೇವರು ಈ ಬೆಳಗಿನ ಜಾವದಲ್ಲಿ ನಿಮಗೆ ಹೇಳಲು ಇಷ್ಟಪಡ್ತಾ ಇರೋದು ಏನಂತ ಹೇಳಿದ್ರೆ, ನಿಮ್ಮ ಜೀವಿತದಲ್ಲಿ ನಡೆದಂತ ಹಳೆಯ ಸಂಗತಿಗಳನ್ನು ನೀವು ಮರೆತು ಬಿಡ್ರಿ. Whatever you saw failure in your life, forget about it. ನಿಮ್ಮ ಜೀವಿತದಲ್ಲಿ ಬಂದಂತ ಎಲ್ಲಾ ಸೋಲಿನ ಅವಸ್ಥೆಗಳನ್ನು ನೀವು ಮರೆತು ಬಿಡ್ರಿ. Forget all those problems you saw all these days in your life. ನಿಮ್ಮ ಜೀವಿತದಲ್ಲಿ ಇಷ್ಟು ದಿನ ಬಂದಂತ ಎಲ್ಲಾ ಕಷ್ಟಗಳನ್ನು ಸಹ ನೀವು ಮರೆತು ಬಿಡ್ರಿ. Forget all your financial problem. God is telling to you. ನಿಮ್ಮ ಜೀವಿತದಲ್ಲಿ ಬಂದಂತ ಆರ್ಥಿಕವಾದಂತ ಅವಸ್ಥೆಗಳನ್ನು ನೀವು ಮರೆತು ಬಿಡ್ರಿ. Any situation you are going through, don't worry about your past things. God is telling to you, I am going to do a new thing which is going to spring forth in your life. ದೇವರು ನಿಮ್ಮ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಜೀವಿತದಲ್ಲಿ ನಡೆದಂತ ಹಳೆ ಸಂಗತಿಗಳನ್ನು ನೀವು ಮರೆತು ಬಿಡ್ರಿ, ಆ ಪುರಾತನವಾದಂತ ಕಥೆಗಳನ್ನು ನೀವು ಮರೆತು ಬಿಡ್ರಿ. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಇಂದಿನಿಂದ ಮಾಡ್ತಾ ಇದ್ದಾನೆ ಎಂದು. Hallelujah. God is going to do a new thing which is going to spring forth suddenly in your life. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು, ನೂತನ ಕಾರ್ಯವನ್ನು ಆತನ ತಕ್ಷಣವಾಗಿ ನಿಮ್ಮ ಜೀವಿತದಲ್ಲಿ ಮಾಡೋದಕ್ಕೆ ಸಾಧ್ಯನಾಗಿದ್ದಾನೆ. And God is telling to you, ದೇವರು ಇವತ್ತು ನಿಮ್ಮ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, God is going to make a way in your wilderness. ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಅರಣ್ಯವಾದಂತ ಅವಸ್ಥೆಗಳಲ್ಲಿ ಮಾರ್ಗವನ್ನು ನಾನು ಏರ್ಪಡಿಸುತ್ತೇನೆ ಎಂದು. Whatever wilderness you are going through in your life, ನಿಮ್ಮ ಜೀವಿತದಲ್ಲಿ ಯಾವುದೇ ಬರಬಾದಂತ ಅವಸ್ಥೆ ಅಥವಾ ಅರಣ್ಯವಾದಂತ ಅವಸ್ಥೆಗಳು ಇದ್ರೂ ಸಹ, you might be looking as your family problem as a wilderness. ನೀವು ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬದ ಅವಸ್ಥೆಯನ್ನು ನೀವು ಒಂದು ಅರಣ್ಯವಾಗಿ ನೀವು ನೋಡ್ತಾ ಇರಬಹುದು. You might be seeing your financial problem as your wilderness. ನಿಮ್ಮ ಆರ್ಥಿಕವನ್ನು ನೀವು ಒಂದು ಅಡವಿಯಾಗಿ, ಒಂದು ಅರಣ್ಯವಾಗಿ ನೀವು ನೋಡ್ತಾ ಇರಬಹುದು. You might be seeing your financial problem as your wilderness. ನಿಮ್ಮ ಆರ್ಥಿಕ ಅವಸ್ಥೆಯನ್ನು ನೀವು ಒಂದು ಅರಣ್ಯ ಮಾರ್ಗವಾಗಿ ನೀವು ನೋಡ್ತಾ ಇರಬಹುದು. But God is telling to you, ಆದ್ರೆ ದೇವರು ಇವತ್ತು ನಿಮ್ಮ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, in midst of all those wilderness, God is telling to you, I am going to make a way in your wilderness. ಆ ಎಲ್ಲ ಅರಣ್ಯ ಮಾರ್ಗಗಳ ಅವಸ್ಥೆ ನಿಮ್ಮ ಜೀವಿತದಲ್ಲಿ ಇರುವಾಗ ದೇವರು ಹೇಳ್ತಾ ಇದ್ದಾರೆ, ಆ ಅಡವಿಯಲ್ಲಿ ನಾನು ನಿಮಗೋಸ್ಕರ ಮಾರ್ಗವನ್ನು ಸಿದ್ಧ ಮಾಡುತ್ತಾ ಇದ್ದೇನೆ ಎಂದು. Hallelujah. Hallelujah. ಸಂತೋಷವಾಗ್ತಾ ಇಲ್ವಾ? ಸಂತೋಷ ಆದವರೆಲ್ಲ ಚಪ್ಪಾಳೆ ಹೊಡ್ರಿ ಯೇಸು ಸ್ವಾಮಿಗೆ. Hallelujah. You know, when God, I'm speaking the word of God, I'm not speaking my word, but when you hear the word of God, the moment you receive, lifting up your hand saying that this promise is for me, I want to tell you, this word will be fulfilled in your life. ಇದು ನಾನು ಆಡ್ತಾ ಇರುವಂತ ಮಾತಲ್ಲ, ಆದ್ರೆ ದೇವರು ತಾನೇ ಆಡ್ತಾ ಇರುವಂತ ಮಾತು. ಮತ್ತು ಈ ಮಾತುಗಳನ್ನ ಕೇಳಿ ನೀವು ಸುಮ್ಮನೆ ಇರೋದಲ್ಲ, ಬಾಯಿಗಳಿಂದ ಪ್ರಕಟಣೆ ಮಾಡಿ ಮತ್ತು ಕೈಗಳನ್ನು ಎತ್ತಿ ದೇವರ, ಹೌದು ನನಗೋಸ್ಕರ ನೀನು ಹೇಳಿರುವಂತ ವಾಕ್ಯವೆಂದು ನೀವು ಹೇಳುವಾಗ ದೇವರು ಈ ವಾಕ್ಯಗಳಿಂದ ನಿಮ್ಮನ್ನು ಆಶೀರ್ವದಿಸುತ್ತಾನೆ. Hallelujah. 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 That's why we tell you, Pastor, keep telling Banwara Aradnage, come to Sunday's worship. Why? Because it is not Pastor speaking his word, but it is the word which Pastor speaks from the book of life, which God has brought to for us. ಅದಕ್ಕೇನೆ ಬೋಧಕರು ಹೇಳ್ತಾರೆ, ಭಾನುವಾರ ನೀವು ಸಭೆಗೆ ಬನ್ರಿ ಅಂತ ಹೇಳ್ತಾರೆ. ಯಾಕೆ? ಅವ್ರು ಹೇಳುವಂತ ಮಾತುಗಳನ್ನು ಕೇಳೋದಕ್ಕಲ್ಲ, ಆದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂತಹ ವಾಗ್ದಾನಗಳನ್ನು, ಹೇಳುವಂತಹ ವಾಕ್ಯಗಳನ್ನು ಕೇಳಿ ಅದರಿಂದ ನೀವು ಆಶೀರ್ವಾದವನ್ನು ಹೊಂದಬೇಕು ಎನ್ನುವುದರಿಂದ ಮಾತ್ರ. Hallelujah. Hallelujah. Man speaks, but they will fail, but God speaks will never fail. ಮನುಷ್ಯರು ಮಾತನಾಡ್ತಾರೆ, ಆದರೆ ಆ ಮಾತಿನಂತೆ ನಿಲ್ಲೋದಿಲ್ಲ. ಆದರೆ ದೇವರು ಮಾತನಾಡ್ತಾರೆ, ದೇವರು ಎಂದೆಂದಿಗೂ ಆ ಮಾತುಗಳನ್ನು ನೆರವೇರಿಸುವವರೆಗೂ ಆತನು ಬಿಡೋದಿಲ್ಲ. Hallelujah. I want to tell you, every day confess this word, confess this promise, and believe that it will be yours, and you will see the miracles of God in your life. ನಾನು ನಿಮಗಿಂದು ಹೇಳುತ್ತೇನೆ, ದೇವರ ಮಕ್ಕಳೇ, ಪ್ರತಿ ದಿನವೂ ಈ ವಾಕ್ಯಗಳನ್ನು ಇಟ್ಟು ನೀವು ಪ್ರಾರ್ಥಿಸಿರಿ, ನಿಮ್ಮ ಬಾಯಿಂದ ಅರಿಕೆ
ಮಾಡ್ರಿ, ದೇವರು ಈ ವಾಕ್ಯಗಳಿಂದ ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡೇ ಮಾಡುತ್ತಾನೆ. Hallelujah. 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 This morning I want to preach from Matthew chapter 4 verses 16. ನಾನು ಈ ಬೆಳಗಿನ ಜಾವದಲ್ಲಿ ಮತ್ತಾಯನು ಬರೆದ ಸುವಾರ್ತ 4ನೇ ಅಧ್ಯಾಯ 16ನೇ ವಾಕ್ಯದಿಂದ ನಾನು ನಿಮ್ಮಲ್ಲಿ ಮಾತನಾಡೋದಕ್ಕೆ ಇಚ್ಛೆ ಪಡುತ್ತೇನೆ. The Bible says, Jesus ದೇವರ ವಾಕ್ಯ ಹೇಳುತ್ತದೆ, the people living in darkness have seen a great light. On those living in the land of the shadow of death, a light has been dawned. ದೇವರ ವಾಕ್ಯ ಹೇಳುತ್ತದೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂದು ದೇವರ ವಾಕ್ಯ ಹೇಳುತ್ತೆ. The Bible says, ದೇವರ ವಾಕ್ಯ ಹೇಳ್ತದೆ, that people living in darkness have seen a great light. ಕತ್ತಲೆಯಲ್ಲಿ ವಾಸ ಮಾಡ್ತಾ ಇದ್ದಂತ ಜನರು ಅವರು ಬೆಳಕನ್ನು ಕಾಣ್ತಾ ಇದ್ದಾರೆ. On those living in the land of the shadow of death, a light has been dawned. ದೇವರ ವಾಕ್ಯ ಹೇಳ್ತಾ ಇದೆ, ಆ ಗತ್ತಲೆಯಲ್ಲಿದ್ದಂತ ಜನರಿಗೆ ಏನಾಗಿದೆ ಅಂದ್ರೆ ಸೂರ್ಯೋದಯವಾಗಿದೆ. I want to tell you that Jesus Christ is been portrayed saying that he is the light of this world. ಈ ವಾಕ್ಯಗಳಿಂದ ನಮಗೆ ಏನ್ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಆತನು ಸೂರ್ಯನಿಗೆ ಮತ್ತು ಬೆಳಕಿಗೆ ಆತನನ್ನು ನೇಮಿಸಿದ್ದಾರೆ. The Bible says that Jesus was the son of the living God. ಸತ್ಯವೇದ ಹೇಳುತ್ತದೆ, ಯೇಸು ಸ್ವಾಮಿ ತಂದೆಯಾದ ದೇವರ ಮಗನಾಗಿದ್ದನು ಎಂದು. And the Bible says he was rich in heaven. He left heaven. He came down to this earth in order to save mankind. ದೇವರ ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಪಾಪಿಯಾದಂತ ನಮ್ಮ ಒಬ್ಬೊಬ್ಬರನ್ನು ರಕ್ಷಿಸೋದಕ್ಕೋಸ್ಕರ ಆತನು ಬಂದನು ಎಂದು. The Bible says the people living in darkness has seen a great light. ಸತ್ಯವೇದ ಹೇಳುತ್ತದೆ, ಕತ್ತಲೆಯಲ್ಲಿದ್ದಂತ ಜನಗಳು ಅವರು ಮಹಾ ದೊಡ್ಡ ಬೆಳಕನ್ನು ಅವರು ಕಾಣುತ್ತಾರೆ ಎಂದು. Jesus came to bring the light among all those people who are living in darkness. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ಕತ್ತಲಲ್ಲಿದ್ದಂತ ನಮಗೆ ಆ ಬೆಳಕನ್ನು ತೋರಿಸುವುದಕ್ಕಾಗಿ. When we are living in darkness, there is no life for us. ನಾವು ಕತ್ತಲಲ್ಲಿ ಜೀವಿಸುವಾಗ ನಮಗೆ ಆ ಬೆಳಕು ಅದು ಕಾಣಿಸ್ತಾ ಇರಲಿಲ್ಲ. When we are living in darkness, there is no life in us. ನಾವು ಕತ್ತಲೆಯಲ್ಲಿ ಜೀವಿಸ್ತಾ ಇರುವಾಗ ಆ ಬೆಳಕು ನಮ್ಮಲ್ಲಿ ಇರಲಿಲ್ಲ. But I want to tell you, ಆದ್ರೆ ನಾನು ಇವತ್ತು ಹೇಳೋಕೆ ಇಷ್ಟಪಡ್ತೇನೆ, Jesus brought that light in every people who are living in darkness. ಈ ಲೋಕದಲ್ಲಿ ಎಲ್ಲರೂ ಸಹ ಅವರು ಕತ್ತಲೆಯಲ್ಲಿಯೇ ಜೀವಿಸುತ್ತಿದ್ರು. People living in Jesus came to brought light in those people who are living in darkness. ಆದರೆ ಯೇಸು ಸ್ವಾಮಿ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಂತ ಒಂದೊಂದು ಜನರ ಜೀವಿತದಲ್ಲೂ ಆತನು ಬೆಳಕನ್ನು ತಂದನು. Today I want to tell you, people of God, ನಾನು ಇವತ್ತು ನಿಮಗೆ ಹೇಳಲು ಇಚ್ಛೆ ಪಡುತ್ತೇನೆ ದೇವ ಜನರೇ, those people who are dying in this darkness, Jesus brought those light in his life. ಜನರು ಎಷ್ಟೋ ಜನರು ತಮ್ಮ ಜೀವಿತವನ್ನು ಕತ್ತಲೆಯಲ್ಲಿ ಹಾಳು ಮಾಡ್ಕೊಂತಾ ಇದ್ದಾರೆ, ಆದ್ರೆ ಯೇಸು ಸ್ವಾಮಿ ಆತನ ಬೆಳಕನ್ನು ಆ ರೀತಿಯಾಗಿರುವಂತಹ ಜನರಿಗೆ ತಂದಿದ್ದಾನೆ. Hallelujah. Hallelujah. Many people, there is no peace in their house. ಎಷ್ಟೋ ಜನರ ಮನೆಗಳಲ್ಲಿ ನೀವು ನೋಡಬಹುದು ಸಮಾಧಾನ ಇಲ್ಲ. There is no understanding between husband and wife. ಗಂಡ ಹೆಂಡತಿಯರ ಮಧ್ಯ ಒಂದು ಸಮಾಧಾನ ಇಲ್ಲ, ಒಂದು ಅನ್ಯೋನ್ಯತೆ ಇಲ್ಲ. When they are going through financial problem, there will be no peace in their family. ಅವರು ತಮ್ಮ ಜೀವಿತದಲ್ಲಿ ಆರ್ಥಿಕದ ಅವಸ್ಥೆಗಳಲ್ಲಿ ಹೋಗುವಾಗ ಒಂದು ಸಮಾಧಾನ ಇಲ್ಲ ಅವರ ಜೀವಿತದಲ್ಲಿ. When they are going through failures, they will not have peace in their house. ಅವರು ಸೋಲಿನಲ್ಲಿ ಕುಟುಂಬ ಸೋಲು ಅನುಭವಿಸ್ತಾ ಇರುವಾಗ ಒಂದು ಸಮಾಧಾನ ಇಲ್ಲ. When everything is not going well in their life, they will see darkness in their life. ಅವರ ಜೀವಿತದಲ್ಲಿ ಎಲ್ಲವೂ ಸರಿಯಾಗಿ ನಡೆಯದೇ ಇರುವಂತ ಅವಸ್ಥೆಯಲ್ಲಿ ಅವರು ಅವರ ಜೀವಿತದಲ್ಲಿ ಕತ್ತಲೆಯನ್ನು ಕಾಣ್ತಾರೆ. When people living in sin, they see darkness in their life. ಎಷ್ಟೋ ಜನರು ಅನಾರೋಗ್ಯದಲ್ಲಿರುವಾಗ ಅವರು ಕತ್ತಲೆಯನ್ನು ಅವರ ಜೀವಿತದಲ್ಲಿ ನೋಡ್ತಾರೆ. When people living in sins, they'll see darkness in their life. ಎಷ್ಟೋ ಜನ ಪಾಪಗಳಲ್ಲಿ ಒಳಗಾಗಿ ಅವರು ಕತ್ತಲೆಯನ್ನು ಅವರ ಜೀವಿತದಲ್ಲಿ ನೋಡ್ತಾರೆ. When the people are living in sickness, they will be in darkness. ಎಷ್ಟೋ ಜನ ಅನಾರೋಗ್ಯದಲ್ಲಿ ಇರುವಾಗ ಅವರು ತಮ್ಮ ಜೀವಿತದಲ್ಲಿ ಕತ್ತಲೆಯನ್ನು ನೋಡ್ತಾ ಇದ್ದಾರೆ. When people living in the bondage of curse, they will be in darkness. ಎಷ್ಟೋ ಅನೇಕ ಜನಕರು ಪಾಪದ ಬಂಧನಗಳು ಅನೇಕ ಬಂಧನಗಳ
ಸ್ಥಳಗಳಲ್ಲಿ ಇರುವವರು ಅವರು ಕತ್ತಲೆಯನ್ನು ಅವರು ನೋಡ್ತಾ ಇದ್ದಾರೆ. When all these things, sins, sickness and curse come in our life will end up in death, the Bible says. ಯಾವಾಗ ನಮ್ಮ ಜೀವಿತದಲ್ಲಿ ಪಾಪ, ಬಂಧನ, ಶಾಪ ಈ ರೀತಿಯಾದ ಕಾರ್ಯಗಳು ಬರುತ್ತದೋ ಅದು ಆ ಕತ್ತಲೆ ಏನಂಗೆ ನಮ್ಮನ್ನು ನಡೆಸುತ್ತದೆ ಅಂದ್ರೆ ಸಾವಿಗೆ ನಡೆಸುತ್ತದೆ. But the good news is that Jesus came as a light among the people who are living in darkness. ಆದ್ರೆ ಶುಭ ಸಮಾಚಾರ ಏನಂತ ಹೇಳಿದ್ರೆ ಈ ರೀತಿಯಾದಂತಹ ಕತ್ತಲೆ ಜೀವಿತವನ್ನು ನಡೆಸ್ತಾ ಇರುವಂತಹ ಜನಗಳ ಜೀವಿತದಲ್ಲಿ ಒಂದು ಬೆಳಕಾಗಿ ಯೇಸು ಕ್ರಿಸ್ತನು ಬಂದಿದ್ದಾನೆ ಎಂದು. Hallelujah. 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 Many people are perishing in this world. ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ಜನರು ನಶಿಸಿ ಹೋಗ್ತಾ ಇದ್ದಾರೆ. Many people are living in darkness. ಅನೇಕ ಜನರು ಕತ್ತಲೆಯ ಜೀವಿತವನ್ನು ಅವರು ನಡೆಸುತ್ತಿದ್ದಾರೆ. But today you all are sitting in the house of God. ಆದ್ರೆ ಇವತ್ತು ನಾವೆಲ್ಲರೂ ಇಲ್ಲಿ ದೇವರ ಆಲಯದಲ್ಲಿ ಕೂತಿರುವಂತಹ ನಾವುಗಳು, God has brought you out from the darkness and He has brought you into the light in your life. ದೇವರು ನಮ್ಮ ಒಬ್ಬೊಬ್ಬರನ್ನು ಆ ಕತ್ತಲೆಯ ಅವಸ್ಥೆಗಳಿಂದ, ಕತ್ತಲೆಯ ಜೀವಿತದಿಂದ ತೆಗೆದು ಹಾಕಿ ಆತನ ಆ ಬೆಳಕಿನ ಜೀವಿತದಿಂದ ನಮ್ಮನ್ನು ಇಲ್ಲಿ ಕರೆತಂದಿದ್ದಾನೆ. Hallelujah. 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 You are the chosen people of God because God has chosen you out from the darkness and He has brought you into the light. ನಾವಾಗಿದ್ದೇವೆ ಆತನು ಆರಿಸಿಕೊಂಡಂತ ಪ್ರಜೆಗಳು. ಯಾಕಂತ ಹೇಳಿದ್ರೆ ಆ ಕತ್ತಲೆಯ ಜೀವಿತದಿಂದ ನಮ್ಮನ್ನು ಬಿಡಿಸಿ ಬೆಳಕಿನ ಮಾರ್ಗದ ಕಡೆಗೆ ಆತನು ನಮ್ಮನ್ನು ನಡೆಸಿದ್ದಾನೆ. Hallelujah. 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 I want to tell you, there is only hope when we trust and when we put our faith on Jesus. ನಮ್ಮ ಒಂದೇ ಒಂದು ನಿರೀಕ್ಷೆ ಅದು ಏನಾಗಿದೆ ಅಂತ ಹೇಳಿದ್ರೆ ಯೇಸು ಸ್ವಾಮಿಯ ಮೇಲೆ ನಮ್ಮ ನಂಬಿಕೆಯನ್ನು ಇಡುವುದು. Many people don't know what will happen when they die or when they leave this world. ಅನೇಕ ಜನರಿಗೆ ಗೊತ್ತಿಲ್ಲ ನಾವು ಸತ್ತ ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ, ಇಲ್ಲ ನಮ್ಮ ದೇಹ ಏನಾಗುತ್ತೆ ಎಂದು. But the Bible says, ಆದರೆ ದೇವರ ವಾಕ್ಯ ಹೇಳುತ್ತದೆ, when we put our faith on Jesus, ನಮ್ಮ ನಂಬಿಕೆಯನ್ನು ಯಾವಾಗ ನಾವು ಯೇಸು ಕ್ರಿಸ್ತನ ಮೇಲೆ ನಾವು ಇಡುತ್ತೇವೋ, when we believe in Jesus, ನಾವು ಯೇಸು ಸ್ವಾಮಿಯನ್ನು ಯಾವಾಗ ನಂಬುತ್ತೇವೋ, Jesus comes into our life, ಯಾವಾಗ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಬಂದಿದ್ದಾರೋ, all our darkness goes and light comes into our life and we will dwell in the light of Christ. ನಮ್ಮ ಎಲ್ಲಾ ಕತ್ತಲೆ ಅವಸ್ಥೆಗಳು ಅದು ನೀಗಿ ಹೋಗಿ ಯೇಸು ಸ್ವಾಮಿಯ ಬೆಳಕಿನಲ್ಲಿ ನಾವು ಜೀವಿಸುತ್ತೇವೆ. Hallelujah. 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 We being the child of God, ನಾವು ಯೇಸು ಸ್ವಾಮಿಯ ಮಕ್ಕಳಾಗಿ, God says, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, there is life even after we die in this world, we live in heaven with Christ Jesus. ದೇವರು ಹೇಳ್ತಾ ಇದ್ದಾರೆ ನಾವು ಸತ್ತ ನಂತರವೂ ಸಹ ಈ ಬೆಳಕು ನಮ್ಮ ಸಂಗಡ ಇರುತ್ತದೆ. ಯಾಕಂತ ಹೇಳಿದ್ರೆ ನಾವು ಯೇಸು ಸ್ವಾಮಿಯ ಸಂಗಡ ನಾವು ಜೀವಿಸೋದಕ್ಕೆ ಹೋಗ್ತಾ ಇದ್ದೇವೆ ಎಂದು. Hallelujah. 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 We don't have to worry about our future. ನಮ್ಮ ಭವಿಷ್ಯದ ಕುರಿತು ನಾವು ಯೋಚಿಸೋದು ಅದು ವ್ಯರ್ಥವಾದ ಕಾರ್ಯ. We don't want to worry about any situation. ನಮ್ಮ ಜೀವಿತದಲ್ಲಿ ಬರುವಂತ ಅನೇಕ ಸಂದರ್ಭಗಳ ಕುರಿತು ಯೋಚಿಸುವುದು ಅದು ವ್ಯರ್ಥ. Because we gave our life to Jesus. ಯಾಕಂತ ಹೇಳಿದ್ರೆ ನಮ್ಮ ಜೀವಿತವನ್ನು ನಾವು ಯೇಸು ಸ್ವಾಮಿಗೆ ಸಮರ್ಪಿಸಿದ್ದೇವೆ. That's we saw the light of Jesus coming into our life. ಆಗ ನಾವು ನೋಡಿದ್ದೇವೆ ಯೇಸು ಸ್ವಾಮಿಯ ಬೆಳಕು ನಮ್ಮ ಜೀವಿತದಲ್ಲಿ ಬರೋದನ್ನ ನಾವು ಕಂಡಿದ್ದೇವೆ. All our old things are past and we become a new person through Christ Jesus. ನಮ್ಮ ಎಲ್ಲಾ ಹಳೆ ಸಂಗತಿಗಳು ಅಲ್ಲಿಗೆ ಮುಗಿದು ಹೋಗಿ ಯೇಸು ಸ್ವಾಮಿಯನ್ನು ನಾವು ಪುನರುತ್ಥಾನ ಹೊಂದಿ ಒಂದು ನೂತನ ವ್ಯಕ್ತಿಯಾಗಿ ನಾವು ಮಾರ್ಪಾಡಾಗಿದ್ದೇವೆ. Hallelujah. 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 Once we die and we go to heaven, Jesus would have prepared mansion for us to live as a family in the presence of God. ನಾವು ಈ ಲೋಕದ ಪಾಲಿಗೆ ಸತ್ತಾಗ ಅದಾದ ನಂತರ ನಮಗೆ ಇನ್ನೊಂದು ನೂತನ ಜೀವಿತ ಉಂಟು. ಅದು ಏನಂತ ಹೇಳಿದ್ರೆ ಯೇಸು ಸ್ವಾಮಿಯ ಜೊತೆ ಸಂಗಡ ನಾವು ವಾಸ ಮಾಡುವುದು. ಆತನು ನಮಗೋಸ್ಕರ ಅಲ್ಲಿ ಸುಂದರ ಬಿಡಾರಗಳನ್ನು ಕಟ್ಟಿರುವಂತದ್ದಾಗಿದೆ. Hallelujah. Hallelujah. The light what we receive, it will be an eternal life for the eternal glory of God. ನಾವು ಯಾವ ಬೆಳಕನ್ನು ಅದನ್ನ ನಾವು ಸ್ವೀಕರಿಸಿದ್ದೇವೋ ಆ ಬೆಳಕು ಅದು ನಿರಂತರವಾಗಿದೆ. Hallelujah. Hallelujah. I'm telling you,
you will remember your pastor, you remember all those people who came and preached. When you go and die, you will be as a family living in one accord and with one family in the presence of God. ನೀವು ನೆನಪು ಮಾಡ್ಕೊಳ್ಬಹುದು, ನಮ್ಮ ಬೋಧಕರುಗಳ ನಮಗೆ ಬಂದು ಇಲ್ಲಿ ಅವರು ಸ್ವಾರ್ಥೆಯನ್ನು ಸಾಕಿದ್ರು ಎಂದ್ರು. ಆದ್ರೆ ನೀವು ಸತ್ತಾಗ ಅಲ್ಲಿ ಒಂದೇ ಕುಟುಂಬವಾಗಿ ನಾವು ಸ್ವರ್ಗದಲ್ಲಿ ಯೆಹೋವನ ಸಂಗಡ ನಾವು ಅಲ್ಲಿ ಇರುತ್ತೇವೆ. Hallelujah. 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 Don't think that okay, this pastor is there only for this in this world, but when you die as a family, we will be together in heaven in mansion which God has created for us. ನಾವು ಸತ್ತ ನಂತರ ಎಲ್ಲರೂ ಒಂದೇ ಕುಟುಂಬವಾಗಿ ಒಂದೇ ಸಭೆಯಾಗಿ ನಾವು ದೇವರ ಸಂಗಡ ಅಲ್ಲಿ ಜೀವಿಸೋದಕ್ಕೆ ಸಾಧ್ಯವಾಗುತ್ತದೆ. Hallelujah. Today I want to tell you, people of God, ಇವತ್ತು ದೇವರ ಮಕ್ಕಳನ್ನ ನಿಮಗೆ ಹೇಳಲು ಇಷ್ಟಪಡುತ್ತೇನೆ. Once upon a time we were living in darkness. ನಾವು ಒಂದು ಕಾಲದಲ್ಲಿ ನಾವು ಎಲ್ಲರೂ ಪಾಪದ ಜೀವಿತದಲ್ಲಿ ನಾವು ಇದ್ದೆವು. ಕತ್ತಲೆಯಾದ ಜೀವಿತದಲ್ಲಿ we were staying. ನಾವು ಕತ್ತಲೆಯಾದಂತ ಜೀವಿತದಲ್ಲಿ ಒಬ್ಬೊಬ್ಬರು ಜೀವಿಸ್ತಾ ಇದ್ದೆವು. But God saved us and brought us into light. ಆದ್ರೆ ದೇವರು ನಮ್ಮ ಒಬ್ಬೊಬ್ಬರನ್ನು ರಕ್ಷಿಸಿ ಆ ಬೆಳಕಿನ ಜೀವಿತದ ಕಡೆಗೆ ಆತನು ನಮ್ಮನ್ನು ಕರೆದು ತಂದಿದ್ದಾನೆ. He saved us from our sins. ನಮ್ಮ ಎಲ್ಲಾ ಪಾಪಗಳಿಂದ ಆತನು ನಮ್ಮನ್ನು ಬಿಡಿಸಿದ್ದಾನೆ. He saved us from all our sickness. ನಮ್ಮ ಎಲ್ಲಾ ಅನಾರೋಗ್ಯದಿಂದ ಆತನು ನಮ್ಮನ್ನು ಬಿಡಿಸಿದ್ದಾನೆ. He released us from every curse in our life. ನಮ್ಮ ಜೀವಿತದಲ್ಲಿ ಇರುವಂತ ಎಲ್ಲಾ ಶಾಪ ಬಂಧನಗಳಿಂದ ಆತನು ನಮ್ಮನ್ನು ಬಿಡಿಸಿದ್ದಾನೆ. Totally he protected us from the shadow of death and gave us a new life which is abundance in our life. ನಮ್ಮನ್ನು ಎಲ್ಲಾ ಮರಣದಿಂದ ಆತನು ರಕ್ಷಿಸಿ ನಮ್ಮನ್ನು ಜೀವಿತದ ಕಡೆಗೆ ಆತನು ನಡೆಸಿದ್ದಾನೆ. Hallelujah. 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 Today I want to tell you, people of God, ಇವತ್ತು ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ ದೇವರ ಮಕ್ಕಳೇ, know that our God longs for your heart. ನೀವು ಚಿಂತಿಸಿರಿ, ಯೇಸು ಸ್ವಾಮಿ ನಮ್ಮಿಂದ ಏನು ಅಪೇಕ್ಷಿಸ್ತಾರೆ ಅಂತ ಹೇಳಿದ್ರೆ, know that God longs for your heart. ದೇವರು ನಮ್ಮ ಹೃದಯಕ್ಕೆ ಅಪೇಕ್ಷಿಸುತ್ತಾನೆ ಎಂದು ನೀವು ತಿಳಿದುಕೊಳ್ಳ್ರಿ. God longs for ನಮ್ಮ ಹೃದಯಗಳಿಗೆ ತವಕ ಪಡುವಂತ ದೇವರ God looks to our heart. ದೇವರು ನಮ್ಮ ಹೃದಯದ ಅಂತರೇಂದ್ರಿಯವನ್ನು ನೋಡುವಂತ ದೇವರಾತನಾಗಿದ್ದಾನೆ. Hallelujah. The moment you become a child of God, ನೀವು ದೇವರ ಮಕ್ಕಳಾಗಬೇಕಾದ್ರೆ, ದೇವರ ಮಕ್ಕಳಾದ ಮೇಲೆ everything whatever promise God has made, it will come to us in our life. ದೇವರು ನಮ್ಮ ಜೀವಿತದಲ್ಲಿ ಯಾವ ವಾಗ್ದಾನವನ್ನು ಮಾಡಿದ್ದಾರೋ ಅದೆಲ್ಲ ನೆರವೇರುತ್ತೆ. God expects you to walk in light. ದೇವರು ನಾವು ಒಬ್ಬೊಬ್ಬರು ಬೆಳಕಿನ ಜೀವಿತದ ಕಡೆ ನಡೆಯಬೇಕು ಎಂದು ಆತನು ಅಪೇಕ್ಷಿಸುತ್ತಾನೆ. He doesn't want his children to walk in darkness. ದೇವರನ್ನು ಅರಿತುಕೊಂಡಂತ ನಾವು ಕತ್ತಲೆಯಲ್ಲಿ ನಡೆಯಬೇಕು ಎನ್ನುವುದು ಆತನು ಅಪೇಕ್ಷಿಸೋದಿಲ್ಲ. The Bible says in John 10:10, the thief comes to steal, kill and destroy. ದೇವರ ವಾಕ್ಯ ಯೋಹಾನ 10:10 ಹೇಳುತ್ತದೆ, ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೂ ಆತನು ನಾಶ ಮಾಡುವುದಕ್ಕೂ ಎಂದು. I want to tell you, the God wants us to give us life and life in abundance, but the devil snatches those blessings in our life. ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ದೇವ ಜನರೇ, ದೇವರು ನಮ್ಮ ಜೀವಿತದಲ್ಲಿ ಬೆಳಕನ್ನು, ಸಂರಕ್ಷಣೆಯನ್ನು, ನೂತನವಾದಂತ ಜೀವಿತವನ್ನು ಕೊಡೋದಕ್ಕೆ ಆತನು ಇಷ್ಟಪಡ್ತಾನೆ. ಆದರೆ ಸೈತಾನನು ಅದು ಎಲ್ಲವನ್ನು ನಾಶ ಮಾಡೋದಕ್ಕೆ ಆತನು ಇಷ್ಟಪಡ್ತಾನೆ. Till the last day of our life, God longs for your heart. ದೇವರು ನಮ್ಮ ಬೆಳಕಿನ ಜೀವಿತದಲ್ಲಿ ನಾವು ನಡೆಯುವಾಗ ಆತನು ನಮ್ಮ ಹೃದಯವನ್ನು ಮಾತ್ರ ಆತನು ಅಪೇಕ್ಷಿಸುತ್ತಾನೆ. ಕೊನೆ ದಿನವರೆಗೂ God will longs for your heart. ನಮ್ಮ ಕೊನೆಯ ದಿನದವರೆಗೂ ದೇವರು ನಮ್ಮ ಹೃದಯವನ್ನು ಮಾತ್ರ ಆತನು ಅಪೇಕ್ಷಿಸುತ್ತಾನೆ. God wants you to give you a life and life in abundance. ದೇವರು ಯಾವಾಗಲೂ ಸದಾ ಕಾಲವು ನಮಗೆ ಬೆಳಕನ್ನೇ ಕೊಡೋದಕ್ಕೆ ಆತನು ಇಷ್ಟಪಡ್ತಾನೆ. God doesn't want you to live in darkness. ದೇವರು ನೀವು ಕತ್ತಲಲ್ಲಿ ಜೀವಿಸಬೇಕೆಂದು ಆತನ ಯಾವತ್ತೂ ಅಪೇಕ್ಷೆ ಪಡೋದಿಲ್ಲ. But God wants you to bring that light which he came as a light in order to save every mankind on this earth. ದೇವರು ಕೊಟ್ಟಿರುವಂತ ಬೆಳಕನ್ನು ನೀವು ಅನೇಕ ಜನರಿಗೆ ಪ್ರಚುರಪಡಿಸೋದಕ್ಕೂ ಆತನ ನಾಮದ ಮಹಿಮೆಗೋಸ್ಕರ ಜೀವಿಸೋದಕ್ಕೂ ನೀವು ನಾನು ಜೀವಿಸಬೇಕು ಎಂದು ಆತನ ಅಪೇಕ್ಷಿಸ್ತೇನೆ. Today I want to tell you, people of God,
ನಾನು ಇವತ್ತು ಹೇಳಲು ಇಚ್ಛೆ ಪಡ್ತೇನೆ ದೇವ ಜನರೇ, know that our God is a light which came down from heaven in order to save us from every darkness in our life. ಇವತ್ತು ನೀವು ತಿಳಿದುಕೊಳ್ಳ್ರಿ, ಯೇಸು ಸ್ವಾಮಿ ಲೋಕದ ರಕ್ಷಕನಾಗಿ ಪರಲೋಕದಿಂದ ಇಳಿದು ಬಂದು ಆತನ ಬೆಳಕಿನಿಂದ ನಮ್ಮ ಒಬ್ಬೊಬ್ಬರನ್ನು ಬಿಡುಗಡೆ ಮಾಡಿದ್ದಾನೆ. I want to tell you, every day you need to experience this light in your life. ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ, ಪ್ರತಿ ದಿನವೂ ಈ ಬೆಳಕನ್ನು ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸಬೇಕು. It is not only Sunday you need to live in light, but every walk of your life, every minute of your life, you need to walk in that light which Jesus has brought in your life. ಈ ಬೆಳಕನ್ನೋದು ಬರೀ ಭಾನುವಾರ ಮಾತ್ರ ನೀವು ಅನುಭವಿಸೋದಲ್ಲ, ನಿಮ್ಮ ಜೀವಿತದ ಪ್ರತಿ ಕ್ಷಣ ಪ್ರತಿ ನಿಮಿಷ ಸಹ ನೀವು ನಡೆಯುವಾಗ, ನೀವು ಕೆಲಸಗಳನ್ನು ಮಾಡುವಾಗ, ಎಲ್ಲಾ ಕಾರ್ಯಗಳಲ್ಲೂ ಈ ಬೆಳಕನ್ನು ನೀವು ಅನುಭವಿಸಬೇಕಾಗಿದೆ. Hallelujah. 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 When you go around this world, when you face people, you need to carry that light of Christ always upon your life. ಜನರ ಸಂಗಡ ನೀವು ಜೋಡಾಗುವಾಗ ದೇವರು ನಿಮಗೆ ಕೊಟ್ಟಿರುವಂತ ಈ ಬೆಳಕನ್ನು ನೀವು ಮುನ್ನಡೆಸಬೇಕಾಗಿದೆ. Every day our life should be a testimony, because through that light we need to testify and glorify God that God has brought us from those darkness and brought us into the light. ಪ್ರತಿ ದಿನವೂ ನಿಮ್ಮ ಜೀವಿತ ಒಂದು ಸಾಕ್ಷಿಯಾಗಿರಬೇಕು. ಯಾಕಂತ ಹೇಳಿದ್ರೆ ದೇವರು ನಿಮ್ಮನ್ನು ಕತ್ತಲೆಯಿಂದ ಎತ್ತಿ ಬೆಳಕಿನ ಕಡೆಗೆ ನಡೆಸಿ ನಿಮ್ಮನ್ನು ಸಾಕ್ಷಿಯಾಗಿಟ್ಟು ಒಂದು ಅದ್ಭುತವಾದಂತ ಜೀವಿಯಾಗಿ ದೇವರು ನಿಮ್ಮನ್ನು ಮಾಡಿದ್ದಾರೆ. Hallelujah. 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 I want to tell you, people of God, God brought this light. Through this light he brought his salvation to every mankind on this earth. ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ ದೇವ ಜನರೇ, ದೇವರು ಆ ಬೆಳಕನ್ನು ನಮಗೆ ತಂದು ಆ ಬೆಳಕಿನಿಂದ ನಮಗೆ ರಕ್ಷಣೆಯನ್ನು ಆತನು ಉಂಟು ಮಾಡಿದ್ದಾನೆ. Hallelujah. Hallelujah. This salvation came through a price by Jesus dying on the cross and shedding his blood for us. ಈ ರಕ್ಷಣೆ ಎನ್ನುವುದು ನಮಗೆ ಯಾವ ರೀತಿಯಲ್ಲಿ ಬಂತು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಆತನು ಪರಲೋಕದಿಂದ ಇಳಿದು ಬಂದು ಆತನು ತನ್ನ ಜೀವಿತವನ್ನು ನಮಗೋಸ್ಕರ ಕೊಟ್ಟದರ ಮುಖಾಂತರ ಮಾತ್ರ. If you see in the Old Testament, God brought, if you see in the Old Testament, ಹಳೆ ಒಡಂಬಡಿಕೆ, ನಾವು ಹಳೆ ಒಡಂಬಡಿಕೆಯನ್ನು ನೋಡುವಾಗ the Israelites were living in the land of Egypt. ಇಸ್ರಾಯೇಲರು ನಾವು ನೋಡುವಾಗ ಅವರು ಐಗುಪ್ತ ದೇಶದ ಬಂಧನದಲ್ಲಿ ಅವರು ಜೀವಿಸ್ತಾ ಇದ್ರು. But the Bible says Jesus came for, the Bible says that God loved those Israelites. ದೇವರ ವಾಕ್ಯ ಹೇಳುತ್ತದೆ, ಇಸ್ರಾಯೇಲ್ಯರನ್ನು ಯೇಸು ಸ್ವಾಮಿ ಬಹಳವಾಗಿ ಪ್ರೀತಿಸಿದ್ರು ಎಂದು. So 430 years they were in slaves in the Egypt. ಆದ್ರೆ ಅವರು 30 ವರ್ಷಗಳಿಗಿಂತ ಹೆಚ್ಚಾಗಿ ಅವರು ಐಗುಪ್ತ ದೇಶದ ಬಂಧನದಲ್ಲಿ ಅವರು ಇದ್ರು. 430 years they were treated as slave by the Egyptians. 430 ವರ್ಷದ ವರೆಗೂ ಅವರು ಐಗುಪ್ತ ದೇಶದ ಬಂಧನದಲ್ಲಿ ಅವರು ಇದ್ರು. But God heard their cry. ಆದರೆ ದೇವರು ಅವ್ರನ್ನ ಹಾಗೆ ಸುಮ್ಮನೆ ಬಿಟ್ಟಿಲ್ಲ. ಅವರ ಕಣ್ಣೀರನ್ನು ಆತನು ನೋಡಿದ್ರು. Bible says they never prayed to God, but they just cried to God, saying that they were unable to bear the pain. ಅವರು ನಾವು ಸತ್ಯವೇದದಲ್ಲಿ ನೋಡ್ತಾವೆ, ಇಸ್ರಾಯೇಲರು ದೇವರ ಬಳಿಯಲ್ಲಿ ಅವರೇನು ಪ್ರಾರ್ಥನೆ ಮಾಡಿಲ್ಲ, ಆದ್ರೆ ಅವರು ದೇವರ ಬಳಿಯಲ್ಲಿ ಕಣ್ಣೀರನ್ನು ಸುರಿಸಿ ಹೇಳಿದ್ರು, ದೇವರೇ ಬರ್ತಾ ಇರುವಂತ ಕಷ್ಟವನ್ನು ನಾವು ಸಹಿಸಲು ಸಾಧ್ಯವಾಗ್ತಾ ಇಲ್ಲ ಎಂದು. Today I want to tell you, people of God, ಇವತ್ತು ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ ದೇವ ಜನರೇ, God sees your cry and he comes to your rescue whenever you shed tears in the presence of God. ನೀವು ಯಾವಾಗ ದೇವರ ಬಳಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಕುಳಿತು ಕಣ್ಣೀರು ಇಟ್ಟು ನೀವು ಹೇಳ್ತಿರೋ, ದೇವರ ಜೀವಿತದಲ್ಲಿ ಇದು ನಡೀತಾ ಇದೆ, ನನ್ನಿಂದ ಅಸಾಧ್ಯವಾಗ್ತಾ ಇದೆ ನಡೆಯೋದಕ್ಕೆ ಎಂದು, ಆತನು ಆ ತಕ್ಷಣದಲ್ಲಿ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. Hallelujah.